ನನ್ನ ಕಾಂಗ್ರೆಸ್ನವರಿಗೆ ಏನಾಗಿದೆ, ಈಶ್ವರಪ್ಪನವರು ಒಬ್ಬ ಕಟ್ಟ ಹಿಂದುತ್ವವಾದಿ. ಅವ್ರು ಇರ್ತಕ್ಕಂಥ ವಾಸ್ತವಾಂಶ ಏನು ಹೇಳಿದ್ದಾರೆ, ದೇಶ ವಿಭಜನೆ ಬಗ್ಗೆ ಮಾತಾಡಿದ್ರೆ ಹೆಂಗೆ ಸುಮ್ಮನಿರ್ತಾರೆ ರೀ? ದೇಶವನ್ನು ವಿಭಜನೆ ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ? ಅಂದರೆ ಹತಾಶ ಮನೋಭಾವನಿಂದ ಏನು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇವ್ರು ಏನು ಹೇಳ್ತಾರೆ, ದಕ್ಷಿಣ ಭಾರತದ ನಮ್ಮ ಕರ್ನಾಟಕದ ಆದಾಯವನ್ನು ಉತ್ತರ ರಾಜ್ಯಗಳಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಇವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಕೊಳ್ಳೋದು, ಇವ್ರ ಅವಧಿಯಲ್ಲಿ ಹಣನೇ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಲ್ಲ. ಅವ್ರು ಕೊಡೋದು 82 ಸಾವಿರ ಕೋಟಿ, ನಾವು 1,82,000 ಕೊಟ್ಟಿದ್ದೀವಿ ಅನ್ನೋದು ದಾಖಲೆ ಉಳಿದ್ವಿ, ಏನೇನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅಂತಂದು. ನಿರ್ಮಲಾ ಸೀತಾರಾಮನ್ ಶ್ವೇತಪತ್ರ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿಲ್ಲ, ಸೋಲನ್ನು ಒಪ್ಪಿಕೊಂಡ್ರು. ಹತಾಶ ಮನೋಭಾವದಿಂದ ದೇಶ ಒಡೆಯುವ ಮಾತನಾಡಿದರು ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ಇದನ್ನು ಮರೆಮಾಚಲು ಜನ ದಾರಿಲಿ ಬೀದಿಲಿ ನಿಂತು ಹೋಗಿದ್ದಾರೆ ಅಂತ ಗೊತ್ತಾಗಿ ಮಾನ ಮರ್ಯಾದೆ ಹೋಗುತ್ತೆ ಅಂತೇಳಿ ಪ್ರತಿಭಟನೆ ಮಾಡಿದ್ದು ರಾಜಕಾರಣಕ್ಕೋಸ್ಕರ, ಇವರ ಮರ್ಯಾದೆ ಉಳಿಸ್ಕೊಳ್ಳಲು, ಇವರ ಹೇಳಿಕೆಗಳಿಂದ ಹೊರಬರೋಕ್ಕೆ ವಿಷಯಾಂತರ ಮಾಡೋಕ್ಕೋಸ್ಕರ ಡೆಲ್ಲಿಲಿ ಪ್ರತಿಭಟನೆ ಮಾಡಿದರು. ಈಶ್ವರಪ್ಪನವರು ಏನು ಹೇಳಿದರೆ, ಯಾರು ದೇಶ ವಿಭಜನೆ ಬಗ್ಗೆ ಮಾತಾಡ್ತಾರೆ ಅಂಥವ್ರು ಗುಂಡಿ ಕೊಡಿಬೇಕಂತ ಹೇಳಿದರೆ, ಭಾರತ ಅಲ್ಲ ಈಶ್ವರಪ್ಪನ ಹೇಳಿಕೆಯನ್ನು ಗಮನಿಸಿ. ಅವ್ರು ಹೇಳಿ ಕಾನೂನು ತರಬೇಕಂತ ಹೇಳಿದರೆ, ಈಗ ಇಂಥವ್ರಿಗೆ ಹೊಡೀರಿ ಅಂತ ಹೇಳಿಲ್ಲ, ಯಾವುದೇ ವ್ಯಕ್ತಿ ಹೆಸರನ್ನು ಹೇಳಿಲ್ಲ. ದೇಶದ್ರೋಹದ ಅಡಿಯಲ್ಲಿ ಕೇಸಾಗಿ ಬಂಧಿಸ್ಬೇಕಂತ ನಾನು ಹೇಳ್ತೀನಿ. ಸರ್ಕಾರ ಅವ್ರ MP ಅಥವಾ ಅವರ ಮಾಜಿ ಸಚಿವ ಅವ್ರ MLA ಅಂತ ನೋಡಬಾರ್ದು. ದೇಶದ್ರೋಹದ ಮಾತುಗಳು ಯಾರು ಹೇಳಿದ್ರು ಅಪರಾಧ ಅಲ್ಲದ. ನಾವೆಲ್ಲ ಅಖಂಡ ಭಾರತ ಅಂತ ಹೇಳ್ತೀವಿ, ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತೀವಿ. ಹಿಂದೆ ಇವ್ರ ಕಾಲದಲ್ಲಿ ತಾನೇ ದೇಶ ಬಿಡೋದು ವಿಭಜನೆ ಆಗಿದ್ದು. ಬಾಂಗ್ಲಾ ಪಾಕಿಸ್ತಾನ ಯಾರು ಬಿಟ್ಕೊಡ್ರಿ? ನೀವೇ ತಾನೇ, ನಿಮ್ಮ ನೇರು. ಈಗ ಭಾರತ್ ಜೋಡೋ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ. ಒಂದು ಕಡೆ ಭಾರತ್ ಜೋಡೋ ಅಂತ ಹೇಳ್ತಾರೆ, ಭಾರತ್ ತೋಡ ಆಗ್ತದೆ ಮಾಡೋಕ್ಕೆ ಹೊಡ್ತಾರೆ ಇವ್ರ ಕಡೆ. ಇಂಥವ್ರು ಲೋಕಸಭೆಯಲ್ಲಿ ಟಿಕೆಟ್ ಕೊಡಬಾರ್ದಲ್ಲ. ಈಶ್ವರಪ್ಪನವರು ಕಾನೂನು ತರಬೇಕಂತ ಹೇಳಿದ್ದಾರೆ, ಏನು ಅವರು ಗುಂಡಿಟ್ಟು ಹೊಡೀರಿ ಅಂತ ಹೇಳಿದಾರೆ? ಅಖಂಡ ಭಾರತವನ್ನು ಯಾರು ಚಿತ್ರ ಮಾಡೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ನನ್ನ ಕಾಂಗ್ರೆಸ್ನವರಿಗೆ ಏನಾಗಿದೆ, ಈಶ್ವರಪ್ಪನವರು ಒಬ್ಬ ಕಟ್ಟ ಹಿಂದುತ್ವವಾದಿ. ಅವ್ರು ಇರ್ತಕ್ಕಂಥ ವಾಸ್ತವಾಂಶ ಏನು ಹೇಳಿದ್ದಾರೆ, ದೇಶ ವಿಭಜನೆ ಬಗ್ಗೆ ಮಾತಾಡಿದ್ರೆ ಹೆಂಗೆ ಸುಮ್ಮನಿರ್ತಾರೆ ರೀ? ದೇಶವನ್ನು ವಿಭಜನೆ ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ? ಅಂದರೆ ಹತಾಶ ಮನೋಭಾವನಿಂದ ಏನು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇವ್ರು ಏನು ಹೇಳ್ತಾರೆ, ದಕ್ಷಿಣ ಭಾರತದ ನಮ್ಮ ಕರ್ನಾಟಕದ ಆದಾಯವನ್ನು ಉತ್ತರ ರಾಜ್ಯಗಳಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಇವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಕೊಳ್ಳೋದು, ಇವ್ರ ಅವಧಿಯಲ್ಲಿ ಹಣನೇ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಲ್ಲ. ಅವ್ರು ಕೊಡೋದು 82 ಸಾವಿರ ಕೋಟಿ, ನಾವು 1,82,000 ಕೊಟ್ಟಿದ್ದೀವಿ ಅನ್ನೋದು ದಾಖಲೆ ಉಳಿದ್ವಿ, ಏನೇನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅಂತಂದು. ನಿರ್ಮಲಾ ಸೀತಾರಾಮನ್ ಶ್ವೇತಪತ್ರ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿಲ್ಲ, ಸೋಲನ್ನು ಒಪ್ಪಿಕೊಂಡ್ರು. ಹತಾಶ ಮನೋಭಾವದಿಂದ ದೇಶ ಒಡೆಯುವ ಮಾತನಾಡಿದರು ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ಇದನ್ನು ಮರೆಮಾಚಲು ಜನ ದಾರಿಲಿ ಬೀದಿಲಿ ನಿಂತು ಹೋಗಿದ್ದಾರೆ ಅಂತ ಗೊತ್ತಾಗಿ ಮಾನ ಮರ್ಯಾದೆ ಹೋಗುತ್ತೆ ಅಂತೇಳಿ ಪ್ರತಿಭಟನೆ ಮಾಡಿದ್ದು ರಾಜಕಾರಣಕ್ಕೋಸ್ಕರ, ಇವರ ಮರ್ಯಾದೆ ಉಳಿಸ್ಕೊಳ್ಳಲು, ಇವರ ಹೇಳಿಕೆಗಳಿಂದ ಹೊರಬರೋಕ್ಕೆ ವಿಷಯಾಂತರ ಮಾಡೋಕ್ಕೋಸ್ಕರ ಡೆಲ್ಲಿಲಿ ಪ್ರತಿಭಟನೆ ಮಾಡಿದರು. ಈಶ್ವರಪ್ಪನವರು ಏನು ಹೇಳಿದರೆ, ಯಾರು ದೇಶ ವಿಭಜನೆ ಬಗ್ಗೆ ಮಾತಾಡ್ತಾರೆ ಅಂಥವ್ರು ಗುಂಡಿ ಕೊಡಿಬೇಕಂತ ಹೇಳಿದರೆ, ಭಾರತ ಅಲ್ಲ ಈಶ್ವರಪ್ಪನ ಹೇಳಿಕೆಯನ್ನು ಗಮನಿಸಿ. ಅವ್ರು ಹೇಳಿ ಕಾನೂನು ತರಬೇಕಂತ ಹೇಳಿದರೆ, ಈಗ ಇಂಥವ್ರಿಗೆ ಹೊಡೀರಿ ಅಂತ ಹೇಳಿಲ್ಲ, ಯಾವುದೇ ವ್ಯಕ್ತಿ ಹೆಸರನ್ನು ಹೇಳಿಲ್ಲ. ದೇಶದ್ರೋಹದ ಅಡಿಯಲ್ಲಿ ಕೇಸಾಗಿ ಬಂಧಿಸ್ಬೇಕಂತ ನಾನು ಹೇಳ್ತೀನಿ. ಸರ್ಕಾರ ಅವ್ರ MP ಅಥವಾ ಅವರ ಮಾಜಿ ಸಚಿವ ಅವ್ರ MLA ಅಂತ ನೋಡಬಾರ್ದು. ದೇಶದ್ರೋಹದ ಮಾತುಗಳು ಯಾರು ಹೇಳಿದ್ರು ಅಪರಾಧ ಅಲ್ಲದ. ನಾವೆಲ್ಲ ಅಖಂಡ ಭಾರತ ಅಂತ ಹೇಳ್ತೀವಿ, ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತೀವಿ. ಹಿಂದೆ ಇವ್ರ ಕಾಲದಲ್ಲಿ ತಾನೇ ದೇಶ ಬಿಡೋದು ವಿಭಜನೆ ಆಗಿದ್ದು. ಬಾಂಗ್ಲಾ ಪಾಕಿಸ್ತಾನ ಯಾರು ಬಿಟ್ಕೊಡ್ರಿ? ನೀವೇ ತಾನೇ, ನಿಮ್ಮ ನೇರು. ಈಗ ಭಾರತ್ ಜೋಡೋ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ. ಒಂದು ಕಡೆ ಭಾರತ್ ಜೋಡೋ ಅಂತ ಹೇಳ್ತಾರೆ, ಭಾರತ್ ತೋಡ ಆಗ್ತದೆ ಮಾಡೋಕ್ಕೆ ಹೊಡ್ತಾರೆ ಇವ್ರ ಕಡೆ. ಇಂಥವ್ರು ಲೋಕಸಭೆಯಲ್ಲಿ ಟಿಕೆಟ್ ಕೊಡಬಾರ್ದಲ್ಲ. ಈಶ್ವರಪ್ಪನವರು ಕಾನೂನು ತರಬೇಕಂತ ಹೇಳಿದ್ದಾರೆ, ಏನು ಅವರು ಗುಂಡಿಟ್ಟು ಹೊಡೀರಿ ಅಂತ ಹೇಳಿದಾರೆ? ಅಖಂಡ ಭಾರತವನ್ನು ಯಾರು ಚಿತ್ರ ಮಾಡೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.